ಆದ್ರೂ ಸರಿ, ಒನ್ ವೇ ಆದ್ರೂ ಸರಿ, ಎಲ್ಲೆಂದರಲ್ಲಿ ಬೈಕ್ ಓಡಿಸ್ತಿದ್ರು ಅದೇ ಸವಾರರಿಗೆ ಬೆಕ್ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ತೆರವು ಬಳಿಕ ಫುಟ್ಪಾತ್ನಲ್ಲಿ ಬೈಕ್ ಓಡಿಸೋರಿಗೆ ದಂಡದ ಬರೆ ಹಾಕೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾರ ಭಯವೂ ಇಲ್ಲ, ಜನರಿಗೆ ತೊಂದರೆ. Hotel Management with AI. Join IIHM, International Institute of Hotel Management. ಆಗ್ತಿದೆ ಅನ್ನೋ ಅರಿವೂ ಇಲ್ಲ. ನಾವು ನುಗ್ಗಿದ್ದೇ ದಾರಿ ಅಂತ ಫುಟ್ಪಾತ್ನಲ್ಲಿ ವಾಹನಗಳನ್ನು ಓಡಿಸ್ತಿದ್ದಾರೆ. ಇದೇ ಫುಟ್ಪಾತ್ ಶೂರರಿಗೆ ಬೇಕ್ ಶಾಕ್ ಕೊಡಲು ಸರ್ಕಾರ ಸಜ್ಜಾಗ್ತಿದೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ 5,000 ರೂಪಾಯಿ ದಂಡ. ದಂಡದ ಮೊತ್ತ ಹೆಚ್ಚಿಸಲು ಸಾರಿಗೆ ಸಚಿವರಿಗೆ ಕೆಬಿಜಿ ಪತ್ರ. ಬೆಂಗಳೂರಿನಲ್ಲಿರೋ ಫುಟ್ಪಾತ್ಗಳನ್ನು ಜಿಬಿಎ ಅಧಿಕಾರಿಗಳು ಕ್ಲೀನ್ ಮಾಡಿಸ್ತಿದ್ದಾರೆ. ಯಾರ ಮುಲಾಜಿಗೂ ಜಗ್ಗದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಒತ್ತುವರಿ ತೆರವು ಮಾಡಿಸ್ತಿದ್ದಾರೆ. ಹೀಗೆ ಫುಟ್ಪಾತ್ಗಳು ಕ್ಲೀನ್ ಆಗ್ತಿದ್ದಂತೆ ಪಾದಚಾರಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಪಾದಚಾರಿಗಳಿಗೆ ಈಗ ಬೈಕ್ ಸವಾರರು ಕಂಟಕವಾಗಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ಬೈಕ್ ಓಡಿಸುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಫುಡ್ ಡೆಲಿವರಿ ಬಾಯ್ಗಳು ನಂಬರ್ ಇಲ್ಲದ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಎಲ್ಲಂದ್ರಲ್ಲೇ ನುಗ್ಗಿಸ್ತಿದ್ದಾರೆ. ಈ ಸಂಬಂಧ ಟಿವಿ9 ಕೂಡ ಈ ಹಿಂದೆ ರಿಯಾಲಿಟಿ ಚೆಕ್ ನಡೆಸಿತ್ತು. ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಎಂಬಂತೆ ಸಚಿವ ಕೃಷ್ಣ ಬೈರೇಗೌಡ ಅಲರ್ಟ್ ಆಗಿದ್ದಾರೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಫುಟ್ಪಾತ್ ಮೇಲೆ ದ್ವಿಚಕ್ರ ವಾಹನ ಓಡಿಸಿದ್ರೆ ಇಲ್ಲಿವರೆಗೂ 500 ರೂಪಾಯಿ ಮಾತ್ರ ದಂಡ ವಿಧಿಸಲಾಗ್ತಿತ್ತು. ಜಸ್ಟ್ 500 ರೂಪಾಯಿ ಅಷ್ಟೇ ಅಲ್ವಾ ಅಂತ ಹಲವರು ರೂಲ್ಸ್ ಬ್ರೇಕ್ ಮಾಡ್ತಿದ್ರು. ಆದರೆ ಇದೇ ದಂಡದ ಮೊತ್ತವನ್ನ ಬರೋಬ್ಬರಿ 5,000ಕ್ಕೆ ಏರಿಕೆ ಮಾಡಲು ಸಚಿವರು ಪ್ಲಾನ್ ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ 5,000 ದಂಡ ವಿಧಿಸಲು ಸರ್ಕಾರ ಸಜ್ಜಾಗ್ತಿದೆ. ಸದ್ಯ ದಂಡದ ಮೊತ್ತ 500 ರೂಪಾಯಿ ಮಾತ್ರ ಇದೆ. ಇದನ್ನ 5,000ಕ್ಕೆ ಏರಿಸಿ ಅಂತ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರಿಗೆ ಕೃಷ್ಣ ಬೈರೇಗೌಡ ಪತ್ರ ಬರೆದಿದ್ದಾರೆ. ಇನ್ನು ಪಾದಚಾರಿಗಳಿಗೆ ಅಪಘಾತವಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಟ್ರಾಫಿಕ್ ಪೊಲೀಸರಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಫುಟ್ಪಾತ್ಗಳು ಪಾದಚಾರಿಗಳಿಗೆ ಮುಕ್ತವಾಗಬೇಕು ಅಂತ ಸದ್ಯ ತೆರವು ಕಾರ್ಯ ಮಾಡಿಸ್ತಿರೋ ಸಚಿವರು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲೂ ಸಭೆ ನಡೆಸಿದ್ರು. ಸಭೆಯಲ್ಲಿ ಬೈಕ್ ಸವಾರರ ಬಗ್ಗೆನೂ ಚರ್ಚೆಯಾಗಿದ್ದು, ಫುಟ್ಪಾತ್ನಲ್ಲಿ ವಾಹನ ಓಡಿಸೋರಿಗೂ ದಂಡದ ಬಿಸಿ ಮುಟ್ಟಿಸಲು ನಿರ್ಧರಿಸಲಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.